ಕ್ರೂಜೆ ತ್ಯಾಗವ ನೆನೆದು ಮನದಲ್ಲಿ ಸಾಂತ್ವನ ಪಡೆದು ನಿನ್ ಕ್ರೂಜೆ ತ್ಯಾಗವ ನೆನೆದು ಮನದಲ್ಲಿ ಸಾಂತ್ವನ ಪಡೆದು ನಿನ್ನಯ ಪ್ರೀತಿ ನಿನ್ನಯ ಸಹನೆ ಕಲಿಸಿ ಮಗೆ ನನ್ನ ಪ್ರಿಯ ಪ್ರಭುವೇ ಕರುಣಾಮಯನೇ ತ್ಯಾಗಮೂರ್ತಿಯೇ ನಿನಗಾಗಿ ನಾ ಬಾಳುವೆ ಕರುಣಾಮಯನೇ ತ್ಯಾಗಮೂರ್ತಿಯೇ ನಿನಗಾಗಿ ನಾ ಬಾಳುವೆ ಸಾಗುವೆ ಕಲ್ವಾರಿ ಕಡೆಗೆ ಕ್ರೂಜೆಯ ಪ್ರೀತಿಯ ಬಳಿಗೆ ಆಘೋರ ಬಾಧೆ ತಾಳಿದನು ಕಲ್ವಾರಿ ಗಿರಿಯಲ್ಲಿ ಸ್ಮರಿಸುವೆನು ನಾ ಪೂರ್ಣ ಹೃದಯದಿ ನೆನೆದು ನ ಶಿರಬಾಗುವೆ ಸ್ಮರಿಸುವೆನು ನಾ ಪೂರ್ಣ ಹೃದಯದಿ ನೆನೆದು ನ ಶಿರಬಾಗುವೆ ಸಾಗುವೆ ಕಲ್ವಾರಿ ಕಡೆಗೆ ಕ್ರೂಜೆಯ ಪ್ರೀತಿಯ ಬಳಿಗೆ. ಯೇಸು ಕ್ರಿಸ್ತನ ಅತಿ ಸುಂದರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಮುಂಜಾನೆಯ ಶುಭವಂದನೆಗಳು. ಯೇಸು ಕ್ರಿಸ್ತನ ಶ್ರಮೆ ಮರಣದ ಧ್ಯಾನದ 25ನೇ ದಿನಕ್ಕೆ ನಾವು ಬಂದಿದ್ದೇವೆ. ದೇವರು ಮತ್ತೊಂದು ಆವರ್ತಿ ಬೇರೆ ಬೇರೆ ಸ್ಥಳಗಳಲ್ಲಿದ್ದರೂ ಕೂಡ ಈ ಒಂದು ಆರಾಧನೆಯಲ್ಲಿ ನಮ್ಮನ್ನು ಒಂದು ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇವತ್ತಿನ ಧ್ಯಾನದಲ್ಲಿ ನಾನು ತೆಗೆದುಕೊಳ್ತಿರುವಂಥ ಸ್ಥಳ ಇದೊಂದು ಲೂಕನ ಬರೆದ ಸುವಾರ್ತೆಯಲ್ಲಿ ವಿಶೇಷವಾಗಿ ನಮೂದಿಸಲ್ಪಟ್ಟಿರುವಂಥ ಸ್ಥಳ. ಈ ಸ್ಥಳ ಮುರಿಯಲ್ಪಟ್ಟಂಥ ಹೃದಯಕ್ಕೆ ಮಾತ್ರವಲ್ಲ, ನಿರೀಕ್ಷೆಯನ್ನು ಕಳಕೊಂಡಂಥ ಹೃದಯಕ್ಕೆ ಒಂದು ಹೊಸ ಪ್ರಾರಂಭವನ್ನು ಕೊಡುವಂಥ ಸ್ಥಳ. ಕರ್ತನ ಪ್ರೀತಿಯುಳ್ಳ ದೇವಜನರೇ, ಇದು ಬೇರೆ ಯಾವುದಲ್ಲ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬರುವಂಥ 13ನೇ ವಚನದಿಂದ 35ನೇ ವಚನದವರೆಗೆ ಬರುವಂಥ ಒಂದು ಘಟನೆ. ಆ ಸ್ಥಳದ ಹೆಸರು ಎಮ್ಮಾಹು ಹಳ್ಳಿ ಎಂಬುದಾಗಿ. ಈ ಎಮ್ಮಾಹು ಹಳ್ಳಿ ಯೆರೂಸಲೇಮಿನಿಂದ ಸುಮಾರು 7 ಮೈಲಿ ದೂರ ಇದ್ದಂಥ ಸ್ಥಳ. ದ ಜರ್ನಿ ಆಫ್ 7 ಮೈಲ್ಸ್. ನೋಡಿ, ಇಲ್ಲಿ 2 ಪ್ರಯಾಣ ನಡೆಸಲ್ಪಡ್ತದೆ. ಒಟ್ಟಿಗೆ ಈ ಶಿಷ್ಯರು 14 ಮೈಲಿಯನ್ನು ತಮ್ಮ ಜರ್ನಿಯನ್ನು ಮಾಡ್ತಾರೆ, ಪ್ರಯಾಣವನ್ನು ಅವರು ನಡೆಸ್ತಾರೆ. ಆದರೆ ಅಲ್ಲಿ ವಿಶೇಷತೆಯನ್ನು ನಾವು ನೋಡ್ತೇವೆ. ಮೊದಲ 7 ಮೈಲಿ ಯೇಸು ಕ್ರಿಸ್ತನೊಂದಿಗೆ ಅವರು ಪ್ರಯಾಣ ಮಾಡ್ತಾರೆ, ಆದರೆ ಯೇಸು ಕ್ರಿಸ್ತನನ್ನು ಗುರುತಿಸುವಲ್ಲಿ ಅವರು ಸೋಲ್ತಾರೆ. ಇನ್ನು 7 ಮೈಲಿ ಅಲ್ಲಿ ಯೇಸು ಸ್ವಾಮಿ ಯಾರು ಎಂಬುದು ಅವರಿಗೆ ತಿಳಿದು ಬರ್ತದೆ. ಯೇಸು ಸ್ವಾಮಿಯನ್ನು ಗುರುತಿಸ್ತಾರೆ, ಆದರೆ ಯೇಸು ಸ್ವಾಮಿ ಅವರೊಂದಿಗೆ ಇರುವುದಿಲ್ಲ. ಮೊದಲ ಪ್ರಶ್ನೆ ಏನನ್ನೋದೇನಂತ ಹೇಳಿದ್ರೆ, ಈ 2 ಪ್ರಯಾಣದಲ್ಲಿ ನಿನ್ನ ಪ್ರಯಾಣ ಏನಾಗಿದೆ? ಯೇಸು ಸ್ವಾಮಿ ಜೊತೆಯಲ್ಲಿದ್ದರೂ ಕೂಡ ಗುರುತಿಸದಂಥ ಪ್ರಯಾಣ ನನ್ನದಿನ್ನೋದಾಗಿದೆಯೋ, ಅಥವಾ ಯೇಸು ಸ್ವಾಮಿ ಇಲ್ಲದಿದ್ದರೂ ಜೊತೆಯಲ್ಲಿ ಆತನೊಂದಿಗಿನ ಪ್ರಯಾಣ, ಅನ್ಯೋನ್ಯತೆಯ ಪ್ರಯಾಣ, ಆತನು ಗುರುತಿಸಲ್ಪಟ್ಟ ಪ್ರಯಾಣ ನನ್ನದಿನ್ನದಾಗಿದೆಯೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನೋಡ್ರಿ, ಈ ಸ್ಥಳ ಮೊದಲಿಗೆ ಇಟ್ ಇಸ್ ದ ಪ್ಲೇಸ್ ಆಫ್ ಡಿಸಪಾಯಿಂಟ್ಮೆಂಟ್. ನಾವು ನೋಡ್ತೇವೆ 24ನೇ ಅಧ್ಯಾಯ 17ನೇ ವಚನದಲ್ಲಿ, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುತ್ತಿರುವಂಥ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಭಾವದವರಾಗಿ ನಿಂತರು ಎಂಬುದಾಗಿ. ಅವರಲ್ಲೊಂದು ದುಃಖ ಇತ್ತು. ಅವರ ನಿರೀಕ್ಷೆಯನ್ನು ಕಳ್ಕೊಂಡಂಥ ಸ್ಥಿತಿಯಲ್ಲಿದ್ದರು.
ಅವರು ಎದುರು ನೋಡ್ತಿದ್ದಂಥ ಮೆಸ್ಸಿಯನು ಈತನು ಅಲ್ಲ ಎನ್ನುವಂಥ ನೋವು ಅವರಿಗಿತ್ತು. ಮಾತ್ರವಲ್ಲ, ಆ ಮೆಸ್ಸಿಯ ಎಂದಾಗಿ ಅವರು ಯೋಚನೆ ಮಾಡ್ತಿದ್ದಂಥ ವ್ಯಕ್ತಿ ಕಲ್ವಾರಿಯ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಎನ್ನುವಂಥ ನೋವು ಅವರಲ್ಲಿತ್ತು. ಈ ದುಃಖದ ಭಾವದಿಂದ ಅವರು ತಮ್ಮ ಪ್ರಯಾಣವನ್ನು ಮುನ್ನಡೆಸ್ತಾ ಇದ್ದಾರೆ. ಮಾತ್ರವಲ್ಲ, 21ನೇ ವಚನಕ್ಕೆ ಬರುವಾಗ, ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇವತ್ತು 3ನೆಯ ದಿನ. ಅವರ ನಿರೀಕ್ಷೆ ಅವರು ಕಳ್ಕೊಂಡಂಥ ಕ್ಷಣ ಇದಾಗಿತ್ತು. ನಿರೀಕ್ಷೆನ ಅವರು ಕಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಯೋಚನೆ ಮಾಡಿದಂಥದ್ದು ಈತನು ಮೆಸ್ಸಿಯನೆಂಬುದಾಗಿ. ಆದರೆ ನಾವಿಲ್ಲಿ ನೋಡ್ತೇವೆ, ಅವರ ಮಾತಿನಲ್ಲಿ ಹೇಳುವ ಹಾಗೆ ಅವರ ನಿರೀಕ್ಷೆ ಅವರಿಲ್ಲಿ ಕಳ್ಕೊಳ್ತಾರೆ. ಆದರೆ ಇಲ್ಲಿ ಎರಡನೇ ವಿಶೇಷತೆ ನಾವು ನೋಡುವಂಥದ್ದು, ಮುರಿದ ಮನಸ್ಸುಳ್ಳವರ ಜೊತೆಯಲ್ಲಿ, ಮುರಿಯಲ್ಪಟ್ಟವರ ಜೊತೆಯಲ್ಲಿ ಯೇಸು ಸ್ವಾಮಿ ಪ್ರಯಾಣ ನಡೆಸ್ತಾನೆ. ನಾವು ನೋಡ್ತೇವೆ 15ನೇ ವಚನದಲ್ಲಿ, ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಎಂಬುದಾಗಿ. ಅವರ ಜೊತೆಯಲ್ಲಿ ಹೋದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ, ಅನೇಕ ಬಾರಿ ನಮಗೆ ಬರುವಂಥ ಯೋಚನೆ, ನಿರೀಕ್ಷೆಯನ್ನು ಕಳ್ಕೊಂಡಂಥ ಸಮಯದಲ್ಲಿ ನಮಗೆ ಬರುವಂಥ ಆಲೋಚನೆ ಏನಂತ ಹೇಳಿದ್ರೆ, ಇಲ್ಲ, ನಮ್ಮೊಂದಿಗೆ ಯಾರೂ ಇಲ್ಲ, ನನ್ನ ನಿರೀಕ್ಷೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ, ನನ್ನೊಂದಿಗೆ ಯಾರೂ ಇಲ್ಲಲ್ಲ ಎಂಬುದಾಗಿ. ಆದರೆ ಇಲ್ಲಿ ಯೇಸು ಸ್ವಾಮಿ ನಮಗೊಂದು ಸಂದೇಶ ಕೊಡ್ತಾನೆ. ಏನಂತ ಹೇಳಿದ್ರೆ, ಮುರಿಯಲ್ಪಟ್ಟಂಥ ಜೀವಿತ ನಡೆಸುವವರೊಂದಿಗೆ, ನಿರೀಕ್ಷೆಯನ್ನು ಕಳಕೊಳ್ಳುವವರೊಂದಿಗೆ ಕೂಡ ಯೇಸು ಸ್ವಾಮಿ ಪ್ರಯಾಣ ಬೆಳೆಸಲಿಕ್ಕೆ ಬಯಸ್ತಾನೆ. ಆತನು ಬಯಸುವಂಥದ್ದು, ಆತನಾಗಿ ಬಂದು ಇವರ ಜೊತೆಯಲ್ಲಿ ನಡೆದನು. ಮಾತ್ರ ಜೊತೆಯಲ್ಲಿ ನಡೆಯುವಾಗ ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅವರಿಗೆ ಧರ್ಮಶಾಸ್ತ್ರದ ವಿಷಯಗಳನ್ನು ಆತನು ತಿಳಿಸ್ತಾ ಇದ್ದಾನೆ, ವಾಕ್ಯವನ್ನು ಅವರಿಗೆ ತಿಳಿಸ್ತಾ ಇದ್ದಾನೆ. 27ನೇ ವಚನ ಹೇಳ್ತದೆ, ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥದಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದ್ದಾನೆ ಎಂಬುದಾಗಿ. ನನಗನ್ನಿಸ್ತದೆ, ಈ ವ್ಯಕ್ತಿಗಳು ತಮ್ಮ ಜೀವಿತದ ಒಂದು ಶ್ರೇಷ್ಠವಾದಂಥ ಒಂದು ಸಮಯವನ್ನು ಅವರು ಕಳೀತಾ ಇದ್ದಾರೆ. ಸ್ವಾಮಿಯೇ ತನ್ನ ಕುರಿತಾಗಿ, ತನ್ನ ಮುನ್ಸೂಚನೆ ಕುರಿತಾಗಿ ಈ ಶಿಷ್ಯರಿಗೆ ಅವನು ತಿಳಿಸ್ತಾ ಇದ್ದಾನೆ. ನೋಡ್ರಿ, ಈ ಒಂದು ಕಾರ್ಯ, ಈ ಒಂದು ಅದ್ಭುತದ ಕಾರ್ಯ, ಹೆಜ್ಜೆ ನಾವಿಲ್ಲಿ ನೋಡ್ತೇವೆ. ಅನೇಕ ಬಾರಿ ಮುರಿಯಲ್ಪಟ್ಟಂಥ ಸ್ಥಿತಿಯಲ್ಲಿ ನೋಡಿ, 32ನೇ ವಚನದಲ್ಲಿ ಕೂಡ ಅವರು ಹೇಳ್ತಾರೆ, ಅವರೊಬ್ಬರಿಗೂ ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ, ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ. ಅಲ್ಲಿ ಈ ಹಿಂದೆಯಲ್ಲಿ ಅವರು ಮುರಿಯಲ್ಪಟ್ಟಂಥ ಹೃದಯದಲ್ಲಿದ್ದವರು, ಈಗ ಅವರ ಹೃದಯ, ದೇ ಆರ್ ಬರ್ನಿಂಗ್ ಹಾರ್ಟ್ಸ್, ಅವರು ಅರ್ಥೈಸ್ತಾ ಇದ್ದಾರೆ. ಮಾತ್ರವಲ್ಲ, ನೋಡ್ರಿ, ಈತನ ಒಂದು ಯೇಸು ಸ್ವಾಮಿ ಅವರೊಂದಿಗೆ ಪ್ರಯಾಣ ಮಾಡ್ತಾ ಇರುವಂಥದ್ದು ಮಾತ್ರವಲ್ಲ, ಜೀವಿತದ ಸತ್ಯಾಂಶನ ಅವರಿಗೆ ತಿಳಿಸ್ತಾ ಇದ್ದಾನೆ. ನೋಡ್ರಿ, ಅವರ ಪ್ರಯಾಣ ನಿರೀಕ್ಷೆಯನ್ನು ಕಳಕೊಂಡಂಥ ಪ್ರಯಾಣದಿಂದ ಪ್ರಾರಂಭ ಆಯಿತು. ಆದರೆ ನಾವು ನೋಡ್ತೇವೆ 30 ಮತ್ತು 31ನೇ ವಚನದಲ್ಲಿ ಆ ಪ್ರಯಾಣ ಕ್ರಿಸ್ತನನ್ನು ಗುರುತಿಸುವಲ್ಲಿಗೆ ನಡೆಯಿಸಿತು. ಅವರು ನೋಡ್ತೇವೆ, ಆತನು ಅವರ ಕೂಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಎಂಬುದಾಗಿ. ವಾಟ್ ಅ ಬ್ಲೆಸ್ಸಿಂಗ್ ಇಟ್ ಈಸ್. ಯೇಸು ಸ್ವಾಮಿಯವರು ಗುರುತಿಸ್ತಾರೆ, ರಕ್ಷಕನನ್ನು ಅವರು ಗುರುತಿಸ್ತಾರೆ. ಇದಕ್ಕಿಂತ ನೋಡ್ರಿ, ಅವರ ಜೀವಿತದಲ್ಲಿ ಯೇಸು ಸ್ವಾಮಿಯೊಂದಿಗೆ ನಡೆಸಿದಂಥ ಈ 7 ಮೈಲಿಯ ಪ್ರಯಾಣ ಅವರ ಜೀವನವನ್ನು ಬದಲಾಯಿಸ್ತಾ ಇದೆ. ಮಾತ್ರವಲ್ಲ, ಅವರನ್ನು ಸುವಾರ್ತಿಕರನ್ನಾಗಿ ಮಾಡ್ತಾ ಇದೆ. ಅಲ್ಲಿ ವಚನ ಹೇಳ್ತದೆ 35ನೇ ವಚನದಲ್ಲಿ, 33 ಮತ್ತು 34ನೇ, ಅವರು
ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂದಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಸ್ವಾಮಿ ಇದ್ದದ್ದು ನಿಜ, ಆತನು ಸೀಮೋನಿಗೆ ಕಾಣಿಸಿಕೊಂಡೆಂದು ಹೇಳಿಕೊಳ್ತಿದ್ದರು. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು, ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತನ್ನು ಹಿಡಿದೆವೆಂಬುದನ್ನು ವಿವರಿಸಿದರು ಎಂಬುದಾಗಿ. ಯೇಸು ಸ್ವಾಮಿಯನ್ನು ನೋಡಿದಂಥ ಕ್ಷಣ, ಯೇಸು ಸ್ವಾಮಿಯೊಂದಿಗೆ ಆ ಸಮಯವನ್ನು ಕಳೆದಂಥ ಕ್ಷಣ ಅವರ ಕಣ್ಣುಗಳನ್ನು ತೆರೆಸಿತು. ಮಾತ್ರವಲ್ಲ, ಅದೇ ಕ್ಷಣದಲ್ಲಿ ನಂಬಿಕೆಯ 7 ಮೈಲಿಯ ಪ್ರಯಾಣ ಅವರು ಮಾಡ್ತಾರೆ. ಯೇಸು ಸ್ವಾಮಿಯನ್ನು ಕಂಡುಕೊಂಡು ಆತನನ್ನು ಗುರುತಿಸಿ ಆತನೊಂದಿಗೆ ಆತನನ್ನು ಅನುಭವ ಮಾಡಿಕೊಂಡು ಮುಂದಿನ 7 ಮೈಲಿಯನ್ನು ಅವರು ಪ್ರಯಾಣ ಮಾಡ್ತಾರೆ. ಭಯ ಇದ್ದದ್ದು ಧೈರ್ಯಕ್ಕೆ ನಡೆಸ್ತಾ ಇದೆ. ಸಂದೇಹ ಎನ್ನುವಂಥದ್ದು ನಂಬಿಕೆಗೆ, ವಿಶ್ವಾಸಕ್ಕೆ ನಡೆಸ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ಪ್ರಯಾಣ ನಡೆಸ್ತಾ ಇದ್ದೇವೆ? ಮೊದಲ 7 ಮೈಲಿಯ ಪ್ರಯಾಣ ನಮ್ಮದಾಗಿದೆಯೋ, ಅಥವಾ ಯೇಸು ಸ್ವಾಮಿಯನ್ನು ಗುರುತಿಸಿ ಯೇಸು ಸ್ವಾಮಿಯೊಂದಿಗಿನ ಜೀವಿತದ ಆ 7 ಮೈಲಿಯ ಪ್ರಯಾಣ ನಮ್ಮದಾಗಿದೆಯೋ? ಅನೇಕ ಬಾರಿ ನಾವು ನಮ್ಮ ಜೊತೆಯಲ್ಲಿರುವಂಥ ಯೇಸು ಸ್ವಾಮಿ ನಾವು ಗುರುತಿಸ್ತಾ ಇಲ್ಲ. ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳು ನಮ್ಮ ಕಣ್ಣ ಮುಂದರಲ್ಲಿ ದೊಡ್ಡದಾಗಿ ಕಾಣ್ತದೆ. ಆತನ ನಡೆಸುವಿಕೆಯನ್ನು ನಾವು ಕಾಣ್ತಾ ಇಲ್ಲ. ಆತನ ಅದ್ಭುತವನ್ನು ನಾವು ಕಾಣ್ತಾ ಇಲ್ಲ. ಆತನ ಜೊತೆಯಲ್ಲಿ ನಮ್ಮೊಂದಿಗೆ ಇದ್ದಾನೆ ಎನ್ನುವಂಥದ್ದು ನಾವು ತಿಳಿದುಕೊಳ್ಳಲು ಸೋಲ್ತೇವೆ. ಈ ವಾಕ್ಯ ಪರಿಚಯದ ನನ್ನನ್ನು ಎಚ್ಚರಿಸ್ತದೆ. ಈ ಸ್ಥಳ ನನ್ನನ್ನು ಎಚ್ಚರಿಸ್ತದೆ. ಎಮ್ಮಾಹು ಹಳ್ಳಿ ಪ್ರಾರಂಭ ಅಲ್ಲಿ ನಾವು ನೋಡ್ತೇವೆ, ಅಪನಂಬಿಕೆಯಿಂದ ವಿಶ್ವಾಸವನ್ನು, ನಿರೀಕ್ಷೆಯನ್ನು ಕಳಕೊಂಡಂಥದ್ರಿಂದ ಪ್ರಾರಂಭ ಆದರೂ ಕೂಡ ಮುಂದೊಂದು ಕ್ಷಣ ಅಲ್ಲಿ ಸ್ವಾಮಿಯನ್ನು ಗುರುತಿಸುವಂಥ ಸಮಯಕ್ಕೆ ದೇವರನ್ನು ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಸ್ವಾಮಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನೀನು ವಿಶೇಷವಾಗಿ ನಮ್ಮನ್ನು ಮುನ್ನಡೆಸುವಂಥ ದೇವರಾಗಿದ್ದಿ, ಆಶೀರ್ವದಿಸುವಂಥ ದೇವರಾಗಿದ್ದಿ. ಎಲ್ಲ ಸಮಯಗಳಲ್ಲಿ ಸ್ವಾಮಿ ನೀನು ನಮ್ಮ ಜೊತೆಗಾರನಾಗಿದ್ಕೊಂಡು ಮುನ್ನಡೆಸುವಂಥ ದೇವರಾಗಿದ್ದಿ. ಅನೇಕ ಬಾರಿ ನಿನ್ನನ್ನು ಗುರುತಿಸುವಲ್ಲಿ ನಾವು ಸೋತಿದ್ದೇವೆ, ನಮ್ಮನ್ನು ಕ್ಷಮಿಸು ಸ್ವಾಮಿ. ನಾವು ನೀನು ನಮ್ಮೊಂದಿಗೆ ಪ್ರಯಾಣವನ್ನು ನಡೆಸ್ತಿದ್ರೂ ಕೂಡ ಸ್ವಾಮಿ ನಿನ್ನ ನಡೆಸುವಿಕೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸೋತಿದ್ದೇವೆ. ನಮ್ಮನ್ನು ಕ್ಷಮಿಸಿಂದ ಬೇಡ್ಕೊಳ್ತಿದ್ದೇವೆ. ನಮ್ಮ ಎದುರಿನಲ್ಲಿ ನಮ್ಮ ಸಮಸ್ಯೆಗಳೇ ದೊಡ್ಡದಾಗಿದೆ ಸ್ವಾಮಿ. ನಿನ್ನನ್ನು ಗುರುತಿಸುವಲ್ಲಿ ಸೋತಿದ್ದೇವೆ. ನಮ್ಮನ್ನು ಕ್ಷಮಿಸು. ನಿನ್ನ ಆತ್ಮನಿಂದ ತುಂಬಿಸು, ಆಶೀರ್ವಾದ ತುಂಬಿಸು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಸ್ವಾಮಿ. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದಂಥ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಿಶೇಷವಾದ ಕೃಪೆಯನ್ನು, ಆಶೀರ್ವಾದವನ್ನು ನೀನು ನಮಗೆ ದಯಪಾಲಿಸಿಕೊಡುವಂತ ಬೇಡ್ಕೊಳ್ತಿದ್ದೇವೆ ಸ್ವಾಮಿ. ಆರಾಧನೆ ಬಾಗಿಲಿಗಿರುವಂಥ ಪ್ರತಿಯೊಬ್ಬೊಬ್ಬನ ಆಶ್ರಯಿಸು. ಅವರ ಜೀವಿತವನ್ನು ಆಶ್ರಯಿಸು. ಅವರ ಹೋಗೋಣ ಬರೋಣ ಕೆಲಸಕಾರನ ಆಶ್ರಯಿಸು ಸ್ವಾಮಿ. ನಂಬಿಕೆಯ ಜೀವಿತದಲ್ಲಿ, ವಿಶ್ವಾಸದ ಜೀವಿತದಲ್ಲಿ ಮುನ್ನಡೆಸುವುದರಿಂದ ಬೇಡ್ಕೊಳ್ತಿದ್ದೇವೆ. ಈ ಶ್ರಮ ದಿವಸದ ಧ್ಯಾನಗಳು ಅವರೆಲ್ಲರ ಜೀವಿತದಲ್ಲಿ ಆಶೀರ್ವಾದದ ದಿನಗಳಾಗಲಿಕ್ಕೆ ಅಂತ ಕೃಪೆಯನ್ನು ದಯಪಾಲಿಸಿಕೊಡು. ನಿನ್ನ ವಾಕ್ಯವನ್ನು ಆಳವಾಗಿ ತಿಳಿದುಕೊಳ್ಳುವಂಥ ಕ್ಷಣವನ್ನು ದಯಪಾಲಿಸಿಕೊಡು ಸ್ವಾಮಿ. ಮತ್ತೊಂದು ಆವರ್ತಿ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಿ ಸ್ವಾಮಿ. ಮತ್ತೊಂದು ಆವರ್ತಿ ಮಿಡ್ಲ್ ಈಸ್ಟ್ನ ಎಲ್ಲ ದೇಶಗಳನ್ನು ಸ್ವಾಮಿ ನಮ್ಮ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇವೆ. ಅನೇಕ ರೀತಿಯಲ್ಲಿ ಎದುರಿಸ್ತಾ ಇದ್ದಾರೆ ಸ್ವಾಮಿ. ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಭಯದಲ್ಲಿದ್ದಾರೆ, ನಿರೀಕ್ಷೆಯನ್ನು ಕಳ್ಕೊಂಡಂಥ ಸ್ಥಿತಿಯಲ್ಲಿದ್ದಾರೆ. ನೀನು ಪ್ರತಿಯೊಬ್ಬೊಬ್ಬರೊಂದಿಗೆ ನೀನು ಕಾರ್ಯ ಮಾಡು, ನೀನು ಅದ್ಭುತ ಮಾಡು ಸ್ವಾಮಿ. ಎಲ್ಲವನ್ನೂ ನಾವು ತೊಡಗಿ ತೆಗೆದುಕೊಂಡ ಬೇಡ್ಕೊಳ್ತಿದ್ದೇವೆ. ನಿನ್ನ ಆಶೀರ್ವಾದ ತುಂಬಿಸು. ನಿನ್ನ ಆತ್ಮ ನಡೆಸುವಿಕೆಯಿಂದ ಪಾಲಿಸಿಕೊಂಡು ಘನಮಾನ ಮಹಿಮೆ ನಿನಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ನಮ್ಮ ತಂದೆ, ಆಮೇಲೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ತಂದೆ, ಆ ದೇವರ ಪ್ರೀತಿ, ಪರಿಶುದ್ಧ ಆತ್ಮನಂತೆ ಶಾಂತ ಸಮಾಧಾನ ನಮ್ಮೆಲ್ಲರೊಂದಿಗೆ ಇರುವಂಥ ಆರಾಧನೆಯಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬೊಬ್ಬರೊಂದಿಗೆ, ಇಡೀ ಮನುಕುಲದೊಂದಿಗೆ, ಇಡೀ ಸೃಷ್ಟಿಯೊಂದಿಗೆ ಎಂದಿನಂತಲೇ ಆಗಿರಲಿ. ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ, ತನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಬ್ಲೆಸ್ಡ್ ಡೇ. ಬಾಯ್.